ಶುಭೋದಯ ಮಕ್ಕಳೇ. ಮಕ್ಕಳೇ, ಇವತ್ತು ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಪಾಠವಾದಂತಹ ಯಶೋಧರೆ ಅನ್ನುವಂತಹ ಪಾಠದ ಮುಂದಿನ ಭಾಗವನ್ನು ಕುರಿತು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನೀವು ಯಶೋಧರೆ ಪಾಠವನ್ನು ಬರೆದಂತಹ ಲೇಖಕರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೀರಿ. ಪೂರ್ವದ ಕಥೆಯನ್ನು ಸ್ವಲ್ಪ ತಿಳಿದುಕೊಂಡಿದ್ದೀರಿ. ಅದರೊಂದಿಗೆ ಪ್ರವೇಶ ಭಾಗವನ್ನು ಅರಿತಿದ್ದೀರಿ. ಈಗ ಇದರ ಮುಂದಿನ ಭಾಗವನ್ನು ನೋಡೋಣ. ಅದಕ್ಕಿಂತ ಪೂರ್ವವಾಗಿ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳಿರುವಂತಹ ವಿಷಯ, ಇಲ್ಲಿ ಯಶೋಧರೆ ಮತ್ತು ಸಿದ್ಧಾರ್ಥ ದಂಪತಿಗಳು ಅಂದ್ರೆ ಗಂಡ ಹೆಂಡತಿಯರು, ಇವರ ಮಗು ಅಥವಾ ಮಗ ರಾಹುಲ. ಇಲ್ಲಿ ಸಿದ್ಧಾರ್ಥ ಬುದ್ಧನಾಗಲು ಬಯಸಿ ರಾತ್ರೋರಾತ್ರಿ ಮನೆಯನ್ನು, ಮಡದಿಯನ್ನು, ಮಗುವನ್ನು, ರಾಜ್ಯವನ್ನು, ತಂದೆಯನ್ನು ಎಲ್ಲವನ್ನು ಬಿಟ್ಟು ಹೊರಟು ಹೋಗಿರುವಂತಹ ಪ್ರಸಂಗ. ಅದಾಗಿ 10 ವರ್ಷಗಳು ಕಳೆದಿವೆ. ಇಲ್ಲಿ ಯಶೋಧರೆ ಅಂದ್ರೆ ರಾಣಿ, ಈಕೆ ತನ್ನ ಅಂತಃಪುರದಲ್ಲಿ ಸಿದ್ಧಾರ್ಥನ ಭಾವಚಿತ್ರದ ಎದುರಿಗೆ ದುಃಖವನ್ನು ವ್ಯಕ್ತಪಡುತ್ತಾ ಕುಳಿತಿರುವಂತಹ ಸನ್ನಿವೇಶ. ಆಗ ಆಕೆಯ ಪಕ್ಕದಲ್ಲಿ ಮಗನಾದಂತಹ ರಾಹುಲನು ತಂದೆಯ ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸುತ್ತಾ ತಾಯಿಯ ಮುಡಿಗೆ ಹೂವನ್ನು ಇಡುತ್ತಾ ಇರುವಂತಹ ಸನ್ನಿವೇಶ. ಆಗ ಅಲ್ಲಿಗೆ ಯಶೋಧರೆಯ ಮಾವನಾದಂತಹ ಅಂದ್ರೆ ಸಿದ್ಧಾರ್ಥನ ತಂದೆ ರಾಜ ಅಲ್ಲಿಗೆ ಆಗಮಿಸಿತು. ಆಗ ಯಶೋಧರೆ ತನ್ನ ದುಃಖವನ್ನ, ತನ್ನ ಅಳಲನ್ನ ಹೇಳ್ಕೊಂಡಿರುವಂತದ್ದು ನೀವು ತಿಳಿದುಕೊಂಡಿದ್ದೀರಿ. ಆಗ ಹೇಳ್ಕೊಂಡಿರುವಂತಹ ದುಃಖ ಏನು? ನಾನು ಬಹಳ ದಿನದಿಂದ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೆ, ನೀವು ನನ್ನನ್ನು ಸೋದರಿಯ ಸುತೆ ಎಂದು. ಸೋದರಿಯ ಸುತೆ ಅಂದ್ರೆ, ಸೋದರಿ ಅಂದ್ರೆ ಅಕ್ಕ ಅಥವಾ ತಂಗಿ ಅಂತ ಹೇಳುವಂಥದ್ದು, ಸುತೆ ಅಂದ್ರೆ ಮಗಳು. ಇಲ್ಲಿ ಸೋದರಿಯ ಮಗಳು ಅಂತ ಹೇಳಿ ನನ್ನನ್ನು ಚಿಕ್ಕ ವಯಸ್ಸಿನಿಂದಲೇ ಸಾಕಿ ಬೆಳೆಸಿದ್ರಿ. ಆಮೇಲೆ ಸೊಸೆಯಾಗಿ ಮುಂದೆ ಬೆಳೆದು ದೊಡ್ಡವಳಾದ ನಂತರ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಸೊಸೆಯನ್ನಾಗಿ ಮಾಡಿಕೊಂಡಿದ್ರಿ. ನಾನು ಕನಸಿನಲ್ಲೂ ಎಣಿಸಲಾಗದಂತಹ ಎಲ್ಲಾ ಸೌಕರ್ಯಗಳನ್ನ, ಸುಖ ಸಂಪತ್ತು, ಐಶ್ವರ್ಯವನ್ನ ನೀಡಿ ನನಗೆ ಸಾಕಿ ಸಲುಹಿದಿರಿ. ನಿಮ್ಮ ಅರಮನೆಯಲ್ಲಿ ನಾನು ಎಲ್ಲಾ ಭಾಗ್ಯವನ್ನು ಅನುಭವಿಸಿದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದಾಗ, ನಿಮ್ಮ ಅರಮನೆಯಲ್ಲಿ ಅಂದಾಗ ರಾಜ ನನ್ನ ಅರಮನೆಯೇ ಎಂದು ಕೇಳುತ್ತಾನೆ. ಆಗ ಇಲ್ಲ, ನಮ್ಮ ಅರಮನೆಯಲ್ಲಿ ಅಂತ ಹಾಗೆ ಹೇಳಿದ್ರು ಅಂತ ಹೇಳಿದ್ದೆ. ಆಗ ಇಲ್ಲಿ ಅದಾದ ನಂತರ ಯಶೋಧರೆ ಏನ್ ಮಾಡ್ತಾಳೆ? ಇಷ್ಟೆಲ್ಲಾ ಸುಖ ಸಂಪತ್ತನ್ನ, ಸುಖ ಸಂಪತ್ತು, ವೈಭವವನ್ನ ನೀಡಿರುವಂತಹ ನೀವು ಈಗ ನನಗೆ ಮತ್ತೊಮ್ಮೆ ನನ್ನ ಗಂಡನನ್ನ ನನಗೆ ಮರಳಿಸಿ ದೊರಕಿಸಿಕೊಡಿ ಅಂತ ಕೇಳುವಂಥದ್ದು. ಅಂದ್ರೆ 10 ವರ್ಷಗಳ ಹಿಂದೆ ಆಕೆಯ ಪತಿಯಾಗಿರುವಂತಹ ಸಿದ್ಧಾರ್ಥನು ಅವಳನ್ನು ಬಿಟ್ಟು ಹೋಗಿರುವಂತಹ ಕಾರಣಕ್ಕಾಗಿ ತನ್ನ ಪತಿ ಮತ್ತೊಮ್ಮೆ ತನಗೆ ಸಿಗಬೇಕು, ಅವನನ್ನ ತನಗೆ ದೊರಕಿಸಿಕೊಡಬೇಕು ಅಂತ ಹೇಳಿ ಮಾವನಾದಂತಹ ರಾಜನಿಗೆ ಇಲ್ಲಿ ಯಶೋಧರೆ ಕೇಳ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಆಕೆ ಒಂದು ಭಯಾನಕವಾದ ಕನಸನ್ನು ಕಂಡಿದ್ಲು. ಆ ಕನಸು ಆಕೆಗೆ ಎಲ್ಲಿ ನಿಜವಾಗುತ್ತದೋ ಅನ್ನುವಂತಹ ಭಯ ಅವಳಲ್ಲಿತ್ತು. ಏತಕ್ಕಾಗಿ ಈ ರೀತಿ ಆಕೆ ಅಂದುಕೊಳ್ಳುತ್ತಾಳೆ ಅಂತ ಅಂದಾಗ, 10 ವರ್ಷಗಳ ಹಿಂದೆಯೂ ಇಂಥದ್ದೇ ಒಂದು ಭಯಾನಕವಾದ ಕನಸು ಕಂಡಿದ್ಲು. ಎಚ್ಚೆತ್ತುಕೊಂಡು ನೋಡಿದಾಗ ಆಕೆಯ ಪತಿ ಸಿದ್ಧಾರ್ಥ ಆಕೆಯನ್ನ, ಮಗನನ್ನು ಬಿಟ್ಟು ಹೋಗಿರುವಂತದ್ದು ನಡೆದಿತ್ತು. ಈಗಲೂ ಸಹಿತ ಇಂತಹ ಭಯಾನಕವಾದಂತಹ ಕನಸು ಕಂಡ ಕಾರಣಕ್ಕಾಗಿ ಎಲ್ಲಿ ತನ್ನ ಮಗನು ಸಹಿತ ತನ್ನನ್ನು ಬಿಟ್ಟು ಹೋಗುವನೋ ಅನ್ನುವಂತಹ ಭಯ ಅವಳಲ್ಲಿ ಆವರಿಸಿತ್ತು. ಆ ಕಾರಣಕ್ಕಾಗಿ ಆಕೆ ತನ್ನ ಮಾವನಾಗಿರುವಂತಹ ರಾಜನ ಬಳಿಗೆ ತನ್ನ ಗಂಡ ಅಂದ್ರೆ ಪತಿಯಾದಂತಹ ಸಿದ್ಧಾರ್ಥನನ್ನು ಹುಡುಕಿಕೊಂಡು ಬರಲು ತನ್ನ ಮಗ ಅಂದ್ರೆ ರಾಹುಲ ಹೋಗಲು ಸಿದ್ಧನಾಗಿ ನಿಂತಿದ್ದಾನೆ. ಅವನಿಗೆ ಹುಡುಕಾಡಿಕೊಂಡು ಬರಲಿಕ್ಕೆ ನೀವು ಅನುಮತಿಯನ್ನು ನೀಡಿದ್ದೀರಂತೆ. ಆ ರೀತಿಯಾದ ಏನಾದರೂ ತನ್ನ ತಂದೆಯನ್ನು ಹುಡುಕಿಕೊಂಡು ಹೋದರೆ ಇವನು ಸಹಿತ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ, ಮತ್ತೆ ನನ್ನಲ್ಲಿಗೆ ಬರುವುದಿಲ್ಲವೇನೋ ಅನ್ನುವಂತಹ ಭಯ ಹಾಗೆಯಿತ್ತು. ಆ ಕಾರಣಕ್ಕಾಗಿ ನೀವು ಯಾವ ರಾಹುಲನಿಗೆ ಅದು ಹೇಗೆ ನೀವು ಅಪ್ಪಣೆ ನೀಡಿದಿರಿ ಅನ್ನುವಂತಹ ಮಾತನ್ನ ಕೇಳ್ತಾ ಇರುವಂತ ಪ್ರಸಂಗ. ಅಲ್ಲಿವರೆಗೂ ನಾನು ನಿಮಗೆ ಹೇಳಿದ್ದೆ. ಈಗ ಅದರ ಮುಂದಿನ ಭಾಗವನ್ನ ತಿಳಿದುಕೊಳ್ಳೋಣ. ಇಲ್ಲಿ ಈ ಯಶೋಧರೆ ಮತ್ತು ರಾಜ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತು ಆಲಿಸ್ತಾ ಇದ್ದಂತಹ ರಾಹುಲ ತನ್ನ ತಾತನಿಗೆ ಈ ಮೊದಲಿಗೆ ನಾನು ಕೇಳಿದಾಗ, ಅಂದ್ರೆ ತನ್ನ ತಂದೆಯನ್ನ ಹುಡುಕಾಡಿಕೊಂಡು ಬರುತ್ತೇನೆ, ಅವನನ್ನು ಕರೆದುಕೊಂಡು ಬರಲು ಹೋಗುತ್ತೇನೆ ಅಂದಾಗ ಬರಲು ಅಪ್ಪಣೆ ನೀಡಿದ್ರಿ. ಈಗ ತನ್ನ ತಾಯಿ ಹೇಳಿದ ಕೂಡಲೇ ಈ ರೀತಿ ಮಾತು ಬದಲಿಸುವುದೇಕೆ, ಹೀಗೊಮ್ಮೆ ಹಾಗೊಮ್ಮೆ ಮಾತಾಡುವುದೇಕೆ ಅಂತ ಹೇಳಿ ನನ್ನ ತಾತನಿಗೆ ಹೇಳುವಂತಹ ಸಂದರ್ಭ. ಆಗ ಯಶೋಧರೆ ಕೇಳಿಸ್ಕೊಳ್ತಾ ಇದ್ದೀರಲ್ಲ ಈ ಹಸುಳೆ ಆಡುವಂತಹ ಮಾತು ಅಂತ ಹೇಳ್ತಾಳೆ. ಇಲ್ಲಿ ಒಂದಿಷ್ಟು ಪದಗಳ ಅರ್ಥವನ್ನ ನೋಡಿಕೊಳ್ಳೋಣ. ಹಸುಳೆ ಅಂದ್ರೆ ಮಗು ಅಂತ ಅರ್ಥ.
ಅಂತ ಅರ್ಥ. ಕಾನನ ಅಂದ್ರೆ ಕಾಡು, ಅರಣ್ಯ. ಚೇತನ ಅಂದ್ರೆ ಶಕ್ತಿ. ತರಾಸು ಅಂದ್ರೆ ಹೊಂದುವಿಕೆ. ಇರುಳು ಅಂದ್ರೆ ರಾತ್ರಿ. ತೊಳಲು ಚಿಂತೆ ಮಾಡು. ಬೇಕು ಅಂದ್ರೆ ಮುಕ್ತಾಚಾರ, ಮುಕ್ತವಾಗಿ ಕೆಲಸ ನಡೆಸುವಂತ ರಹಸ್ಯ ಭಟ್ಟರು ಅಂತ ಹೇಳುವಂಥದ್ದು, ಅದು ಸೇವಕರು ಅಂತ ಹೇಳುವಂಥದ್ದು. ಸಂದೇಹ ಅಂದ್ರೆ ಅನುಮಾನ. ಮಂಕು ಅಂದ್ರೆ ಭ್ರಾಂತಿ. ಆಮೇಲೆ ಸತಿ ಅಂದ್ರೆ ಹೆಂಡತಿ. ಸಲಹು ಅಂದ್ರೆ ಕಾಪಾಡು. ಸುತೆ ಅಂದ್ರೆ ಮಗಳು. ಹವನ ಅಂದ್ರೆ ಹೋಮ ಅಥವಾ ಯಜ್ಞ ಅಂತ ಹೇಳ್ತೀವಲ್ಲ. ಹಸುಳೆ ಅಂದ್ರೆ ಮಗು. ವಿನೋದ ಅಂದ್ರೆ ಹಾಸ್ಯ. ಇವು ಈ ಪಾಠದಲ್ಲಿ ಬರುವಂತ ಒಂದಿಷ್ಟು ಪದಗಳು, ಕಠಿಣ ಪದಗಳು ಅಂತ ಹೇಳುವಂಥದ್ದು. ಇಲ್ಲಿ ಯಶೋಧರೆ ಹೇಳುವಂತ ಮಾತೇನು ಕೇಳಿದಿರಾ? ಹಸುಳೆಯಾಡುವ ಮಾತ ನನಗೋ ನಿನ್ನೆ ನೋಡಿದ ಒಂದು ಕನಸು. ಮನವು ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗುವುದು, ಒಣಗಿ ತರಸಾಗಿರುವುದು. ಇಲ್ಲಿ ಹಸುಳೆ ಅಂದ್ರೆ ಮಗು. ಮಗು ಯಾರಿಲ್ಲಿ? ಅವರ ಮಗ ರಾಹುಲ. ರಾಹುಲ ಆಡುವಂತ ಮಾತನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಆತ ತನ್ನ ತಂದೆಯನ್ನು ಹುಡುಕಾಡ್ಕೊಂಡು ಬರ್ಲಿಕ್ಕೆ ಹೋಗ್ತೇನೆ ಅಂತ ಸಿದ್ಧವಾಗಿ ನಿಂತಿದ್ದಾನೆ. ಅದು ನಿಮ್ಗೆ ಕೇಳುತ್ತಿದೆ ಅಂತ ಕೇಳ್ತಾಳೆ. ನನಗೋ ನಿನ್ನೆ ನೋಡಿದ ಒಂದು ಕನಸು. ಮನವು ತುಡುಕಿ ಉಸಿರಿನಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿರುವುದು, ಒಣಗಿ ತರಗಾಗಿರುವುದು. ನನಗ ಏನಾಗ್ಬಿಟ್ಟದ? ನಿನ್ನೆ ಕಂಡಿರುವಂತಹ ಕನಸು ನನ್ನ ಮನಸ್ಸನ್ನು ಇವತ್ತು ತಳಮಳಗೊಳಿಸ್ತಾ ಇದೆ. ನನ್ನ ಚೇತನವೆಲ್ಲ, ನನ್ನಲ್ಲಿರುವಂತಹ ಶಕ್ತಿ ಎಲ್ಲ ಇವತ್ತು ಉಡುಗಿ ಹೋಗಿಬಿಟ್ಟಿದೆ, ಬೆಂಡಾಗಿ ಹೋಗಿಬಿಟ್ಟಿದೆ. ನಾನು ಕುಂದು ಹೋಗಿಬಿಟ್ಟಿದ್ದೇನೆ, ಕುಗ್ಗಿ ಹೋಗಿಬಿಟ್ಟಿದ್ದೇನೆ. ಆ ಕನಸು ನನ್ನಲ್ಲಿ ಭಯವನ್ನು ಮೂಡಿಸಿದೆ ಎನ್ನುವಂತ ವಿಷಯವನ್ನು ಹೇಳ್ತಾಳೆ. ಆಗ ರಾಜ, ಹೌದು, ಅಂಬಿಕೆ ಕನಸ ಮಾತ ಹೇಳಿದಳೆ ನನಗೆ. ಹೌದು, ನನಗೆ ಅಂಬಿಕೆ ಅಂದ್ರೆ ಆ ಯಶೋಧರೆಯ ಸತಿಯಾಗಿರುವಂತಹ ಅಂಬಿಕೆ ನೀನು ಕಂಡ ಕನಸಿನ ಕೆಟ್ಟ ವಿಚಾರವನ್ನು ನನಗೆ ತಿಳಿಸಿದ್ರು ಅಂತ ಹೇಳ್ತಾನೆ. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಇಲ್ಲಿ ನಿಜವಾಗ್ಲೂ ನಿನ್ನ ನೋವು ಉಂಟು ಮಾಡ್ತಾ ಇರುವಂತಹ, ನಡೀತಾ ಇರಬೇಕಾದ್ರೆ ನಿಜದಿಂದ ಸತ್ಯವಾದ ವಿಷಯಗಳಿಂದಲೇ ನಿಜವಾಗ್ಲೂ ಈಗ ವಾಸ್ತವಿಕವಾಗಿರುವಂತಹ ವಿಷಯವೇ ನಿನಗೆ ಸಾಕಷ್ಟು ನೋವನ್ನು ಉಂಟು ಮಾಡ್ತಿರ್ಬೇಕಾದ್ರೆ ಈ ಕನಸು ಸಹಿತ ನಿನಗೆ ನೋವನ್ನ ಉಂಟು ಮಾಡ್ತಾ ಇದೆಯಲ್ಲ ಅನ್ನುವಂಥ ಮಾತನ್ನ ಹೇಳ್ತಾನೆ. ಯಶೋಧರೆ, ಇಂದು ಇರುಳಾಗುವುದು, ಇನ್ನೇನು ಮಾಡುವ? ನಿದ್ದೆಯಲ್ಲಿ ಮೂಲದಲ್ಲಿ ನಾವು ಕನಸಿನ ಮೊಸಳೆ ಹಿಡಿಯುವುದೋ? ಮತ್ತೆ ಇವತ್ತು ಕತ್ಲೆ ಆಗುತ್ತದೆ, ನಾನೇನು ಮಾಡಲಿ? ನಾನು ಮತ್ತೆ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಆ ನಿದ್ದೆಯಲ್ಲಿ ಮತ್ಯಾವುದು ಮೊಸಳೆಯ ರೂಪದಲ್ಲಿ ಕನಸು ನನ್ನನ್ನು ಆವರಿಸ್ತದೋ ಅನ್ನುವಂಥ ಮಾತನ್ನ ಹೇಳ್ತಾಳೆ. ಇಲ್ಲಿ ಕನಸಿಗೆ ಮೊಸಳೆ ಅಂತ ಹೋಲಿಕೆ ಮಾಡುವಂಥದ್ದು. ನಾನು ಮತ್ತದೆಷ್ಟು ನೋವನ್ನು ಅನುಭವಿಸಬೇಕು ಏನೋ ಅನ್ನುವಂತಹ ಮಾತನ್ನ, ಅದು ನನ್ನ ದುಗುಡವನ್ನ ಭೀತಿಯನ್ನ ಹುಟ್ಟಿಸ್ತಾ ಇದೆ ಅಂತ ಹೇಳ್ತಾಳೆ. ನನ್ನನ್ನು ಉದ್ಧರಿಸಬೇಕು, ನೀವೇ ನನ್ನನ್ನು ಕಾಪಾಡಬೇಕು ಅಂತ ಮಂಡಿಯೂರಿ ಅಂದ್ರೆ ಮೊಳಕಾಲೂರಿ ತನ್ನ ಮಾವನ ಎದುರಿಗೆ ನಮಸ್ಕಾರ ಮಾಡುವಂಥದ್ದು. ಆಗ ರಾಜ, ಏಳು ಅಮ್ಮಾಜಿ, ನಿನ್ನ ದುಃಖವ ನಾನು ಕಾಣೆನೆ. ಏಳಮ್ಮ, ಏಳು, ನಿನ್ನ ದುಃಖ ನನಗೆ ಕಾಣಿಸ್ತಾ ಇಲ್ಲೇನು? ಏಳು, ನೀನು ಈ ರೀತಿ ದುಃಖಿಸಬೇಡ ಅಂತ ಹೇಳಿ ಯಶೋಧರೆಯನ್ನ ಹೇಳಿದಾಗ ಆಕೆ ಎದ್ದು ಕುಳಿತುಕೊಳ್ತಾಳೆ. ನೀ ಬಲ್ಲಿಯಂತೆ ನಿನ್ನಾಣ್ಮ ಸನ್ಯಾಸವನ್ನು ಸ್ವೀಕರಿಸಿಯನು ಎಂದು. ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪುದೇ? ನೀನೇ ತಿಳ್ಕೊಂಡಿದ್ದಂಥವಳು, ನಿನಗೆ ಗೊತ್ತಿರುವಂತ ವಿಷಯ ಏನು? ಆಣ್ಮ ಅಂದ್ರೆ ಇಲ್ಲಿ ಒಡೆಯ. ಆಣ್ಮ ಅಂದ್ರೆ ಒಡೆಯ ಅಥವಾ ಸ್ವಾಮಿ ಅಂದ್ರೆ ಇಲ್ಲಿ ಪತಿ ಅಂತ ಅರ್ಥ. ಆಣ್ಮ ಇಲ್ಲಿ ಯಶೋಧರೆ ಆಣ್ಮ ಯಾರು? ಸಿದ್ಧಾರ್ಥ. ನಿನಗೆ ಈಗಾಗಲೇ ಗೊತ್ತಿದ್ದಂಥದ್ದೇ ಅದ ಏನು? ನಿನ್ನ ಪತಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಹೋಗಿದ್ದಾನೆ. ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪುದೇ? ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ಆತನನ್ನ ಪತಿಯಾಗಿರುವಂತಹ ನೀನು ಹೋಗಿ ನೋಡುವುದು ಸರಿ ಅನ್ನಿಸ್ತದೇನು? ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾನೆ. ಅವಾಗಾಗಿ ಹೋಗಿ ಕೇಳುವೆನು, ನಾನು ಹೋಗಿ ಕೇಳ್ತೇನೆ ಅಂತ ಹೇಳ್ತಾ. ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ನೀನು ಹೋದರೂ ಸಹಿತ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂತಹ ಪುರುಷ ಮತ್ತೆ ತನ್ನ ಸತಿಯನ್ನು ನೋಡೋದು ಸಂಪ್ರದಾಯಕ್ಕೆ ವಿರುದ್ಧವಾಗಿರುವಂಥದ್ದು ಅಂತ ಹೇಳ್ತಾನೆ. ಆಗ ಯಶೋಧರೆ ಹೇಳುವಂಥದ್ದು, ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿದನು. ಇಂಥ ಒಂದು ಯಾವುದೋ ಕಥೆಯೊಳಗೆ ನಾನು ತನ್ನ ಪತಿಯೊಂದಿಗೆ ಗಾರ್ಗಿ ಅನ್ನುವಂತಹ ಮಹಿಳೆಯರು ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂತಹ ಪತಿಯ ಜೊತೆಗೆ ಈಕೆಯೂ ಕೂಡ ಕಾನನಕ್ಕೆ, ಕಾನನ ಅಂದ್ರೆ ಕಾಡು ಅಂತ ಹೇಳಿದೆ, ಕಾನನಕ್ಕೆ ಅಂದ್ರೆ ಕಾಡಿಗೆ ಗಂಡನ ಜೊತೆಗೆ ಹೋಗಿರುವಂತಹ ವಿಷಯ ನಾನು ಕೇಳಿ ತಿಳಿದಿದ್ದೇನೆ. ಈಗ ನಾನು ಸಹಿತ ಸನ್ಯಾಸತ್ವವನ್ನು ಪಡೆದುಕೊಂಡಿರುವಂತಹ ನನ್ನ ಗಂಡನ ಜೊತೆಗೆ ಹೋಗ್ತೇನೆ ಅಂತ ಹೇಳುವಂಥದ್ದು. ನಾನಂತೆ ಸನ್ಯಾಸವನ್ನು ಕೊಂಡು ಪತಿಯಡಿಗೆ ಸಾರಿದರೆ ನಾನು ಅದೇ ರೀತಿ
ಹೋಗುತ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾಳೆ. ಆಗ ರಾಜ, ಈಗ ನೀನಿಹ ರೀತಿ ಸನ್ಯಾಸವಲ್ಲವೇ? ಮತ್ತೆ ಸನ್ಯಾಸ ತಗೊಳ್ಳೋದು ಎದಗಬೇಕು? ಈಗ ನೀನು ಇರುವಂತಹ ರೀತಿ, ನೀನು ನಡೆಸ್ತಾ ಇರುವಂತಹ ಜೀವನ ಸನ್ಯಾಸತ್ವದ ಜೀವನ ಅಲ್ವೇನು? ಮತ್ತೊಮ್ಮೆ ಸನ್ಯಾಸತ್ವ ಅನ್ನುವಂಥದ್ದನ್ನ ತಗೋಬೇಕೇನು ನೀನು ಅಂತ ಕೇಳ್ತಾನೆ. ಆಗ ಯಶೋಧರೆ, ಆಣ್ಮ ಸನ್ಯಾಸಿಯಾಗಿ ಹರೆಂಬುದನ್ನು ನೆನೆವ ಸಾಧನೆಯ ವೇಷವಿದು. ನನ್ನ ಗಂಡ, ನನ್ನ ಪತಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಾನೆ ಅನ್ನೋ ಕಾರಣಕ್ಕಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾಳೆ. ಇಂದು ನಿಜದಲ್ಲಿ ಇವತ್ತು ನಾನಿರುವಂತಹ ಸ್ಥಿತಿ ಸನ್ಯಾಸತ್ವದ ಸ್ಥಿತಿನೇ ಅಂತ, ಸನ್ಯಾಸಿನಿಯಾಗಿ ಜೀವನ ನಡೆಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾಳೆ. ಸನ್ಯಾಸವನ್ನು ಕೊಂಡು ಪತಿಯಡಿಗೆ ಸಾರಿದರೆ, ನನ್ನ ಗಂಡನ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕಾದ್ರೂ ನಾನು ಸನ್ಯಾಸತ್ವವನ್ನು ಪಡೆದುಕೊಂಡು ಸನ್ಯಾಸಿಯಾಗಿರುವಂತಹ ಜೊತೆಗೆ ಇರ್ತೇನೆ ಅಂತ ಹೇಳುವಂಥದ್ದು. ಆಗ ರಾಜ, ಪತಿಯೆಡೆಗೆ ಸಾಗುವರೆ ಸನ್ಯಾಸವನ್ನು ಕೊಳ್ಳಲು ಅದು ಸನ್ಯಾಸವೆನ್ನುವುದೆಂತು ಅಮ್ಮಾಜಿ? ಪತಿಯ ಕಡೆಗೆ ಹೋಗಿ, ಪತಿ ಇರುವಡೆಗೆ ಹೋಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಪತಿಯ ಜೊತೆಗೆ ಇರ್ತೀನಿ ಅಂತಂದ್ರೆ ಆ ರೀತಿ ಇರುವುದಕ್ಕೆ ಏನಾದ್ರೂ ಸನ್ಯಾಸತ್ವ ಅಂತ ಕರೀತಾರೇನು? ಪತಿ ಜೊತೆಗೆ ಇರುವುದಾದ್ರೆ ಅದಕ್ಕೆ ಸನ್ಯಾಸತ್ವ ಅಂತ ಯಾಕಂತಾರ ಅನ್ನುವಂಥ ಮಾತನ್ನ ಆತ ಹೇಳ್ತಾನೆ. ಅದಕ್ಕೆ ಹೆಂಗ ಸನ್ಯಾಸಿ ಅಂತ ಹೇಳ್ತಾರೆ ಅಂತ ಕೇಳ್ತಾನೆ. ಆ ಯಶೋಧರೆ, ನನಗೆ ಕವಿದಿರುವ ಮಂಕನು ನೆನೆಯೇ ನನಗೆ ನಗೆ ಬರುತ್ತಲಿದೆ, ಅಂತೆ ಅಳು ಬರುತ್ತಲಿದೆ. ಇನ್ನು ಏನು ಮಾಡುವುದು ತೋರದು, ಎಂದು ನಡೆಯಲಿ, ನೀವೇ ಅಪ್ಪಣೆ ಮಾಡಿ, ಅದರಂತೆ ನಡೆಯುವೆನು. ನನಗೆ ಆವರಿಸಿರುವಂತಹ ಮಂಕಿಗಾಗಿ ಅಂದ್ರೆ ನನಗೆ ಕೌದಿರುವಂತಹ ಭ್ರಮೆಯಿಂದ ನನಗೆ ನಗು ಬರ್ತಾ ಇದೆ, ಮತ್ತೊಮ್ಮೆ ನನಗೆ ಅಳು ಬರ್ತಾ ಇದೆ, ನಾನು ಏನ್ ಮಾಡ್ತಾ ಇದ್ದೇನೆ ಅನ್ನುವಂತಹ ಅರಿವು ನನಗೆ ಇಲ್ಲ. ನೀವು ಅಪ್ಪಣೆ ಮಾಡ್ರಿ, ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ ಅನ್ನುವಂತಹ ಮಾತನ್ನ ಯಶೋಧರೆ ರಾಜನಿಗೆ ಹೇಳುವಂಥದ್ದು. ಆಗ ರಾಜ ಕೂರನಿಗೆ ಹೇಳಿ ಕಳುಹಿಸುವ ವನಿಷ್ಠವನ್ನು ತಿಳಿದು ಅದರಂತೆ ನಡೆಯುವ. ರಾಜನಿಗೆ ಅಂದ್ರೆ ರಾಜ ಅವನು ತನ್ನ ಮಗ ಸಿದ್ಧಾರ್ಥನಿಗೆ ಹೇಳಿ ಕಳಿಸ್ತೀನಿ, ಅವನ ಇಚ್ಛೆಯನ್ನು ತಿಳಿದುಕೊಂಡು ನಾವು ನಡೆಯೋಣ ಅಂತ ಹೇಳ್ತಾನೆ. ಆಗ ಯಶೋಧರೆ, ಆಗಬಹುದು, ಹಿಂದೆ ಬೇಗನು ಕಳುಹಿ. ಸರಿ ಆಯ್ತು, ಇವತ್ತೇ ನೀವು ಗುಪ್ತಚಾರರನ್ನ ನಿಮ್ಮ ಮಗನ ಬಳಿಗೆ ಕಳುಹಿಸಿರಿ ಅಂತ ಹೇಳ್ತಾಳೆ. ಆಗ ರಾಜ, ಕಳುವೆನು ಯಾರಲ್ಲಿ, ಕಳಿಸ್ತೇನೆ ಯಾರಲ್ಲಿ ಅಂತ ಹೇಳಿ ತನ್ನ ಸೇವಕರನ್ನ ಕರೆಯುವಂಥದ್ದು. ಆಗ ಅಲ್ಲಿ ಇದ್ದಂತಹ ರಾಹುಲ, ತಾತ ಅಣ್ಣನ ನೋಡೆ ಯಾರನ್ನು ಕಳುವಿರ, ನಾ ಹೋಗಿ ಬರುವೆನು, ನನ್ನನ್ನು ಕಳುವಿ. ನನ್ನ ಅಣ್ಣ ಅಂದ್ರೆ ಇಲ್ಲಿ ತನ್ನ ತಂದೆಯನ್ನ ಅಣ್ಣ ಅಂತೇಳಿ ಸಂಬೋಧಿಸಿರುವಂಥದ್ದು. ರಾಹುಲ ಏನ್ ಹೇಳ್ತಾನೆ ಆಗ ತನ್ನ ತಾತನಿಗೆ, ಅಂದ್ರೆ ತನ್ನ ತಂದೆಯನ್ನ ನೋಡ್ಲಿಕ್ಕೆ ಮತ್ತಾರನ್ನಾದ್ರೂ ಯಾಕೆ ಕಳಿಸ್ತೀರಿ, ನಾನು ಹೋಗಿ ಬರ್ತೇನೆ, ನನ್ನನ್ನು ಕಳಿಸ್ರಿ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದಂತ ತಾಯಿ ಯಶೋಧರಿ ಏನ್ ಹೇಳ್ತಾಳೆ, ಅಣ್ಣಯ್ಯ ಮೊದಲು ಬೇಗಿನ ಜನರು ಹೋಗಿ ಅವರ ಇಚ್ಛೆಯನ್ನು ತಿಳಿದು ಮರಳಲಿ. ಅಣ್ಣಯ್ಯ ತನ್ನ ಮಗನನ್ನ ಅಣ್ಣಯ್ಯ ಅಂತ ಹೇಳಿ ಕರೆದು ಏನಂತ ಹೇಳ್ತಾಳೆ ಅಂದ್ರೆ, ಮೊದಲಿಗೆ ಗುಪ್ತಾಚಾರರು ಅಂದ್ರೆ ಗುಪ್ತಚಾರರಾಗಿರುವಂತಹ ಸೇವಕರು ನಿನ್ನ ತಂದೆಯ ಬಳಿಗೆ ಹೋಗಿ ಅವರ ಇಚ್ಛೆ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡು ಮರಳಿ ಬರಲಿ, ಅದಾದ ನಂತರ ನೀನು ಹೋಗುವೆಯಂತೆ, ಮೊದಲಿಗೆ ಅವರು ಹೋಗ್ಲಿ